ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ನೆಂಚ್ಕೊಳಕ್ಕಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಹೇಗೆ ಬೇಕೋ ಹಾಗೆ ತೊಂಡೆಕಾಯಿನ ನೀವು ಹೆಚ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಮುಕ್ಕಾಲು ಭಾಗ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಪಲ್ಯ ರುಚಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಬೇಯೋಕ್ಕೆ ನೀರು ಹಾಕಿ ಇಟ್ಬಿಡಿ. ಅಷ್ಟರಲ್ಲಿ ನೀವು ಮಸಾಲೆ ರೆಡಿ ಮಾಡ್ಕೊಳ್ಳಿ. 1 ಚಮಚ ಕಡಲೆಬೇಳೆ, ಸ್ವಲ್ಪ ಲೇಟಾಗಿ ಆಗುತ್ತೆ ಅಂದಾಗಿದೆ ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಆದ ತಕ್ಷಣ ನಂತರ ಉದ್ದಿನಬೇಳೆ 1 ಚಮಚ ಜೀರಿಗೆ, ಸಾಸಿವೆ, 4 ಕಾಳು ಮೆಂತ್ಯ ಇಷ್ಟನ್ನು ಎಣ್ಣೆ ಹಾಕ್ಕೊಂಡಾದ್ರೂ ಹುರ್ಕೋಬೋದು, ಡ್ರೈ ರೋಸ್ಟ್ ಆದರೂ ಮಾಡ್ಕೋಬೋದು. ನಂತರ ಖಾರ ಮತ್ತು ಬಣ್ಣಕ್ಕೆ ತಕ್ಕಂಗೆ 2 ಮೆಣಸಿನ್ಕಾಯಿ ಬ್ಯಾಡಗಿ ಮತ್ತು ಗುಂಟು ಎರಡನ್ನೂ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊಬ್ಬರಿ, ಹುರಿದಿರುವಂಥ ಕೊಬ್ಬರಿ ಪುಡಿ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಬೇಕು ಅಂದರೆ ಕೊಬ್ಬರಿನೂ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೋದು. ಅಷ್ಟರಲ್ಲಿ ತೊಂಡೆಕಾಯಿ ಬಂದಿದೆ. ತೊಂಡೆಕಾಯಿ ಬೆಂದ ನಂತರ ತಯಾರು ಮಾಡ್ಕೊಂಡಿರೋ ಪೌಡ್ರು, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಹಿಂಗನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಪಲ್ಯಕ್ಕೆ ಮತ್ತು ಜೀರ್ಣ ಕೂಡ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಡ್ರೈ ಬೇಕು ಸೈಡಿಗೆ ನೆಂಚ್ಕೊಳಕ್ಕೆ ಅಂದರೆ ನೀರು ಹಾಕದೆ ಹಾಗೆ ಡ್ರೈ ಇಟ್ಕೋಬೋದು. ಇಲ್ಲ ನನಗೆ ಚಪಾತಿಗೆ ಬೇಕು ನೆಂಚ್ಕೊಳಕ್ಕೆ ಅಂದರೆ ಸ್ವಲ್ಪ ನೀರು ಹಾಕಿ ಇನ್ನೊಂದು 5 ನಿಮಿಷ ಮಸಾಲೆ ಎಲ್ಲ ಹೀರ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿ 5 ನಿಮಿಷ ಬಿಟ್ಬಿಟ್ರೆ ಎಲ್ಲ ಮಸಾಲೆ ಹೀರ್ಕೊಳುತ್ತೆ. ರೆಡಿಯಾಗಿ ಬಿಸಿಯಾದ ಒಂದು ತೊಂಡೆಕಾಯಿ ಪಲ್ಯ ಸೈಡಿಗೆ ನೆಂಚ್ಕೊಳಕ್ಕೆ ಡ್ರೈ ಮಾಡ್ಕೊಳ್ಳಿ. ಚಪಾತಿಗಾದ್ರೆ ಈ ಥರ ಗ್ರೇವಿ ಮಾಡ್ಕೊಳ್ಳಿ. ಒಂದು ಸತಿ ಟ್ರೈ ಮಾಡಿ.